ಕೃಷಿ ಹೊಂಡದಲ್ಲಿ ಪ್ರತಾಪ್ ಸೋಡಿಯಂ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ. ತುಮಕೂರಿನಿಂದ ಪೊಲೀಸರು ಬೆಂಗಳೂರಿನತ್ತ ಹೊರಟಿದ್ದಾರೆ. ಡ್ರೋನ್ ಪ್ರತಾಪ್ನನ್ನ ಕರೆತಂದು ಬೆಂಗಳೂರಿನಲ್ಲಿ ತನಿಖೆಯನ್ನ ಮಾಡಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಆಗಮಿಸಲಿರುವಂತಹ ಖಾಕಿ ಸೋಡಿಯಂ ಖರೀದಿಸಿದ ಸ್ಥಳಕ್ಕೆ ಕರೆದೊಯ್ತಾರೆ. ಅಲ್ಲಿ ವಿಚಾರಣೆಯನ್ನು ನಡೆಸುತ್ತಾರೆ. ಸೋಡಿಯಂ ಸಂಗ್ರಹಿಸಿದ ಬಗ್ಗೆನೂ ಕೂಡ ಮಾಹಿತಿಯನ್ನ ಸಂಗ್ರಹಿಸುತ್ತಾರೆ. ತನಿಖೆ ಚುರುಕುಗೊಳಿಸಿದ್ದಾರೆ ಮಿಡಿಗೇಶಿ ಠಾಣೆ ಪೊಲೀಸರು. ಅಷ್ಟೊಂದು ಪ್ರಮಾಣದ ಸೋಡಿಯಂ ಪ್ರತಾಪ್ ಬಳಿ ಬಂದಿದ್ದು ಹೇಗೆ, ಎಲ್ಲಿಂದ ಪರ್ಚೇಸ್ ಮಾಡಿದ್ರು, ಇವೆಲ್ಲವನ್ನ ಕೂಡ ತನಿಖೆ ಮೂಲಕವಾಗಿ ಬಯಲು ಮಾಡುವಂತ ಪ್ರಯತ್ನದಲ್ಲಿ ಪೊಲೀಸರಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಈ ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ? ಹೌದು, ಅಷ್ಟು ಪ್ರಮಾಣದಲ್ಲಿ ಸೋಡಿಯಂ ಹೇಗೆ ಸಿಕ್ತು ಅನ್ನುವಂಥದ್ದು, ಜೊತೆಗೆ ಈ ರೀತಿಯಾದಂತ ಪ್ರಯೋಗಗಳಿಗೆ ಅವಕಾಶ ಇಲ್ಲ. ಯಾವ ನಿಟ್ಟಿನಲ್ಲಿ ತನಿಖೆ ಸಾಗುತ್ತೆ, ಹೇಗೆ ನಡೆಯುತ್ತೆ ಇವತ್ತಿನ ದಿನ? ಚೈತ್ರ, ಸೋಡಿಯಂ ಮೆಟಲ್ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂತೆ ಡ್ರೋನ್ ಪ್ರತಾಪ್ಗೆ ಏನು ಸಂಕಷ್ಟೆದುರಾಗಿರುವಂತದ್ದು 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದು ಈಗಾಗಲೇ ಪೊಲೀಸರು ಆ ತನಿಖೆಯನ್ನ ಚುರುಕು ಮಾಡಿರುವಂತದ್ದು. ಪ್ರಮುಖವಾಗಿ ಇವತ್ತು ಬೆಳಗ್ಗೆ ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಹೋಗುವಂತ ಸಾಧ್ಯತೆ ಕೂಡ. ಇವತ್ತು ಏನು ಆ ಸ್ಥಳದಲ್ಲಿ ಯಾವ ರೀತಿ ಸೋಡಿಯಂ ಎಲ್ಲಿಂದ ಬಂತು, ಹೇಗೆ ಬಂತು, ಏನಾದ್ರು ಶಾಪ್ ನಲ್ಲಿ ಏನಾದ್ರು ಖರೀದಿ ಮಾಡಿದ್ರ ಅಥವಾ ಆನ್ಲೈನ್ ಏನಾದ್ರು ಖರೀದಿ ಮಾಡಿದ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಇವತ್ತು ಮತ್ತೆ ನಾಳೆ ಮಾಹಿತಿ ಕಲೆ ಹಾಕಿ ಸೋಮವಾರ ಕೋರ್ಟ್ಗೆ ಕೂಡ ಹಾಜರುಪಡಿಸಲಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ. ಅವ್ರು ಎಲ್ಲಿಂದ ಸೋಡಿಯಂ ಅನ್ನ ಪರ್ಚೇಸ್ ಮಾಡಿದ್ರು ಅದನ್ನ ಆ ಮಾಹಿತಿಯನ್ನ ಕಲೆ ಹಾಕ್ತಾರೆ, ಅಥವಾ ಪ್ರತಿನಿಧಿ ಹೇಳಿದಾಗ ಎಲ್ಲಾದ್ರೂ ಆನ್ಲೈನ್ ಪ್ರಿಫರ್ ಮಾಡಿ ಅಲ್ಲಿಂದ ಪರ್ಚೇಸ್ ಮಾಡಿದಾದ್ರೆ ಯಾವ ಸೈಟ್ಗಳಲ್ಲಿ ಈ ರೀತಿಯಾಗಿ ಮಾರಾಟ ಮಾಡಲಾಗ್ತಾ ಇದೆ, ಇವೆಲ್ಲದರ ಮಾಹಿತಿಯನ್ನ ಕೂಡ ಇವತ್ತಿನ ದಿನ ಕಲೆ ಹಾಕ್ತಾರೆ.